ನರಸೀಪುರದ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಸತತ 2 ಗಂಟೆಗಳಿಂದ ಎಸ್ಐಟಿ ಅಧಿಕಾರಿಗಳು ಇಬ್ಬರು ಸಂತ್ರಸ್ತೆಯರನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಸಂತ್ರಸ್ತೆಯರು ರೇವಣ್ಣ ಅವರ ಮನೆಯಲ್ಲೇ ನಮಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಯಾವಾಗ ಕಂಪ್ಲೇಂಟ್ ಅನ್ನ ಕೊಟ್ರೋ, ದೂರು ಕೊಟ್ರೋ, ಆ ಸಂತ್ರಸ್ತೆಯರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಬಂದು ಈಗ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಅವರ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. 2 ಗಂಟೆಯಿಂದಲೂ ಕೂಡ ವಿಚಾರಣೆಯ ಜೊತೆಗೆ ಸ್ಥಳ ಮಹಜರು ನಡೀತಾ ಇದೆ. ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದಿದೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ರೇವಣ್ಣ ಅವರ ನಿವಾಸದಲ್ಲೇ, ಹೊಳೆನರಸೀಪುರದ ರೇವಣ್ಣ ಅವರ ದಲ್ಲೇ ಪ್ರಜ್ವಲ್ ರೇವಣ್ಣ ಆ ಪೆನ್ ಡ್ರೈವ್ ಸೆಕ್ಸ್ ಸ್ಕ್ಯಾಮ್ ಏನಿದೆ ಅದರಲ್ಲಿದ್ದಂಥ ಸಂತ್ರಸ್ತೆಯರು ನಮ್ಮ ಲೈಂಗಿಕ ದೌರ್ಜನ್ಯ ಆಗಿದ್ದು ರೇವಣ್ಣ ಅವರ ನಿವಾಸದಲ್ಲೇ, ಹೊಳೆನರಸೀಪುರದ ಅವ್ರ ಮನೆಯಲ್ಲೇ ಅಂಥೇಳಿ ಯಾವಾಗ ಹೇಳಿದ್ರು, ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ನೇರವಾಗಿ ಆ ಸಂತ್ರಸ್ತೆಯರನ್ನ ಹೊಳೆನರಸೀಪುರದ ರೇವಣ್ಣ ಅವರ ಮನೆಗೆ ಕರ್ಕೊಂಡು ಬಂದಿದ್ದಾರೆ. 2 ಗಂಟೆಯಿಂದ ಸ್ಥಳ ಮಹಜರು ನಡೀತಾ ಇದೆ. ರೇವಣ್ಣ ಅವರ ಮನೆಯಲ್ಲೇ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಅಂತಿಮ ಘಟ್ಟಕ್ಕೆ ತಲುಪಿದೆ ಮಹಜರು ಪ್ರಕ್ರಿಯೆ. ಇಲ್ಲಿ ಮಹಜರು ಮುಗಿಸಿ ಹಾಸನಕ್ಕೆ ಎಸ್ಐಟಿ ತಂಡ ತೆರಳುತ್ತೆ. ಸದ್ಯಕ್ಕೆ ಹಲವಾರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಸಂತ್ರಸ್ತೆಯರು ಕೆಲ ಮಾಹಿತಿಯನ್ನು ಹೇಳಿದ್ದಾರೆ. ನೋಡಿ, ಇಂಥ ಸ್ಥಳದಲ್ಲಿ ನಮ್ಮ ಮೇಲೆ ಇವರು ದೌರ್ಜನ್ಯ ಎಸಗಿದ್ದಾರೆ ಅನ್ನೋದೆಲ್ಲವೂ ಕೂಡ ಇನ್ನಷ್ಟು ಮಾಹಿತಿಯೊಂದಿಗೆ ಬೆಳಿಗ್ಗೆಯಿಂದಲೂ ಕೂಡ ಹಾಸನದ ಎಚ್.ಡಿ. ರೇವಣ್ಣ ಅವರ ಹೊಳೆನರಸೀಪುರದ ನಿವಾಸ ಏನಿದೆ ಅಲ್ಲಿಂದಲೇ ನನ್ನ ಕಲೀಗ ನಾಗೇಂದ್ರ ಬಾಬು ನೇರ ಮಾಹಿತಿಯನ್ನು ಕೊಡ್ತಾ ಇದ್ರು. ನಾಗೇಂದ್ರ ಬಾಬು, ಸದ್ಯಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳ ಮಹಜರು ಪ್ರಕ್ರಿಯೆ ಮುಗಿದಿದೆಯಾ? ಸಂತ್ರಸ್ತೆಯರು ಏನು ಹೇಳ್ತಾ ಇದ್ದಾರೆ? ಸದ್ಯಕ್ಕೆ ಈ ಹೊತ್ತಿಗೆ ಏನು ವಿವರ ಇದೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಕಳೆದ 2 ಗಂಟೆಯಿಂದ ಎಸ್ಐಟಿ ತನಿಖಾ ತಂಡ ಮಹಜರು ಪ್ರಕ್ರಿಯೆಯನ್ನು ಮುಂದುವರೆಸಿದೆ. ಬಹುತೇಕ ಅದು ಅಂತಿಮ ಘಟ್ಟಕ್ಕೂ ಕೂಡ ಬಂದು ತಲುಪಿದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸೊ ಈಗ ಇಬ್ಬರು ಸಂತ್ರಸ್ತೆಯರು, ಮೊದಲನೆಯ ಪ್ರಕರಣ 354A ಮತ್ತು 354AD ಏನಿತ್ತು, ಆ ಒಂದು ಪ್ರಕರಣದ ಸಂತ್ರಸ್ತೆ ಜೊತೆಗೆ 376 ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ಸಂತ್ರಸ್ತೆಯನ್ನು ಕೂಡ ಕರೆದುಕೊಂಡು ಬಂದು ಇಬ್ಬರು ಸಂತ್ರಸ್ತೆಯನ್ನು ಕೂಡ ಎಸ್ಐಟಿ ತನಿಖಾ ತಂಡ ರೇವಣ್ಣ ಅವರ ನಿವಾಸಕ್ಕೆ ಕರೆದುಕೊಂಡು ಬಂದು ಸುಮಾರು 11 ಗಂಟೆ 45 ನಿಮಿಷಕ್ಕೆ ಆಗಮಿಸ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಮೊದಲಿಗೆ ನಿವಾಸಕ್ಕೆ ಆಗಮಿಸಿ ವಿಚಾರಣೆಗೊಳಪಡಿಸಿ ಆ ಬಳಿಕ ಸಂತ್ರಸ್ತೆಯರು ತಮ್ಮ ಮೇಲೆ ಯಾವ ಜಾಗದಲ್ಲಿ ಈ ಮನೆಯಲ್ಲಿ ದೌರ್ಜನ್ಯ ಆಗಿತ್ತು ಅನ್ನುವ ಇನ್ಫಾರ್ಮೇಷನನ್ನು ಕೊಟ್ಟಿದ್ರು. ಆ ಒಂದು ಜಾಗವನ್ನು ಖುದ್ದಾಗಿ ಸಂತ್ರಸ್ತೆಯರೇ ತೋರಿಸಿದ್ದಾರೆ. ಆ ತೋರಿಸಿದ ಜಾಗವನ್ನು, ಸ್ಥಳವನ್ನು ಮಹಜರು ಮಾಡಲಾಗಿದೆ. ಹೀಗೆ ಎಲ್ಲ ರೂಮ್ಗಳಲ್ಲೂ ಕೂಡ ಅವರು ಸಂತ್ರಸ್ತೆಯರು ತೋರಿಸಿದಂಥ ಒಂದು ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅಡುಗೆ ಮನೆ ಜೊತೆಗೆ ರೂಮ್ಗಳಲ್ಲಿ ನಮಗೆ ದೌರ್ಜನ್ಯ ಆಗಿತ್ತು ಅಂತೇಳಿ ಸಂತ್ರಸ್ತೆಯರು ತೋರಿಸಿದ್ದಾರೆ. ಆ ಒಂದು ಜಾಗದಲ್ಲಿ ಮಹಜರನ್ನು ಮಾಡಿಕೊಂಡು ಅದನ್ನು ದೃಶ್ಯಾವಳಿಯನ್ನು ಕೂಡ, ಅಂದರೆ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡು ಈಗ ಬಹುತೇಕ ಟೈಪನ್ನು ಕೂಡ ಮಾಡಲಾಗ್ತಾ ಇದೆ. ಆ ಜಾಗದ ಪರಿಚಯ ನೋಡಿ, ಈ ಒಂದು ಜಾಗದ ಅಡ್ರೆಸ್, ಮನೆಯ ವಿಳಾಸ ಅಲ್ಲಿಂದ ಶುರು ಮಾಡ್ತಾರೆ. ಇಂತಹ ಒಂದು ಮನೆಯ ವಿಳಾಸದಲ್ಲಿ ಇಂಥ ದಿನ ಸಂತ್ರಸ್ತರು ಕೊಟ್ಟಂತೆ ಹೇಳಿಕೆ ಆಧಾರದ ಮೇಲೆ ವಾಪಸ್ ಬರ್ತೀವಿ. ಹಾಗೆ ಸಂಪರ್ಕದಲ್ಲಿ ಈಗ ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ವಿರುದ್ಧದ ಪ್ರಕರಣದಲ್ಲಿ ಸ್ಫೋಟಕ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಮಾಹಿತಿ. ಹೊಳೆನರಸೀಪುರ ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಒಬ್ಬ ಸಂತ್ರಸ್ತೆಯಲ್ಲ, ಇಬ್ಬರು ಸಂತ್ರಸ್ತೆಯರ ಜೊತೆಗೆ ಬಂದು ಸ್ಥಳ ಮಹಜರು ಮಾಡ್ತಿದ್ದಾರೆ ಅಧಿಕಾರಿಗಳು. ರೇವಣ್ಣ ಮನೆಯ ಮೂಲೆಯನ್ನು ಕೂಡ ಬಿಡದೆ ಪರಿಶೀಲನೆ ಮಾಡ್ತಿದ್ದಾರೆ. ಅಡುಗೆ ಮನೆ, ಬೆಡ್ರೂಮ್, ಹಾಲ್ ಎಲ್ಲ ಕಡೆ ಕೂಡ ಸ್ಥಳ ಮಹಜರಾಗ್ತಾ ಇದೆ. ಇದೇ ಈಗ ಒಬ್ಬರು ಸಂತ್ರಸ್ತರಲ್ಲ, ಇಬ್ಬರು ಸಂತ್ರಸ್ತೆಯರನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲೇ ಇದ್ದಾರೆ. ನಾಗೇಂದ್ರ ಬಾಬು, ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಜನರ ಮುಂದೆ ಇಡುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದೀರಾ. ಬಟ್ ನಮಗೆ ಗೊತ್ತಿತ್ತು, ಒಂದು ಸಂತ್ರಸ್ತೆನೇ ಬಂದು ದೂರು ದಾಖಲು ಮಾಡಿದ್ದಾರೆ, ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ದೂರು ದಾಖಲು ಮಾಡಿದ್ರು. ಆಕೆಯನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ ಅಂತ. ಬಟ್ ಒಬ್ರಲ್ಲ, ಇಬ್ರು ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಎಸ್ ಶ್ರುತಿ, ಒಬ್ಬರಲ್ಲ ಇಬ್ಬರು ಸಂತ್ರಸ್ತೆಯರನ್ನ ಒಟ್ಟಿಗೆ ಕರೆದುಕೊಂಡು ಬಂದಂತಹ ಎಸ್ಐಟಿ ತನಿಖಾ ತಂಡ ನೋಡಿ 354A ಮತ್ತು D ಮೊದಲ ಪ್ರಕರಣ ದಾಖಲಾಗಿತ್ತು. ಅದಾದ ಬಳಿಕ 376 ಮತ್ತೊಂದು ಕೂಡ FIR ದಾಖಲಾಗುತ್ತೆ.
ಆ ಎರಡೂ ದೂರುಗಳನ್ನು ಕೊಟ್ಟಂಥ ಸಂತ್ರಸ್ತೆಯರನ್ನು ಈಗ ಆಲ್ರೆಡಿ ಹೇಳಿಕೆಯನ್ನು ಪಡೆದುಕೊಂಡಿರುವಂಥ SIT ತನಿಖಾ ತಂಡ ಆ ಒಂದು ಹೇಳಿಕೆಯನ್ನು ಆಧರಿಸಿ ಸ್ಥಳ ಮಹಾಜರು ಮಾಡಬೇಕಾಗತ್ತೆ. ಅವರು ಕೊಟ್ಟಂಥ ಹೇಳಿಕೆಯಲ್ಲಿ ನಮ್ಮ ಮೇಲೆ ಎಲ್ಲೆಲ್ಲಿ ದೌರ್ಜನ್ಯ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ದೌರ್ಜನ್ಯ ಆಗಿದೆ ಅಲ್ಲಿಗೆ ಬಂದು ಸ್ಥಳ ಮಹಾಜರನ್ನು ಮಾಡೋದು ಈ ಒಂದು ತನಿಖೆಯ ಒಂದು ಭಾಗ. ಸೊ ಹಾಗಾಗಿ ಈಗ ತನಿಖಾ ತಂಡ ಇಬ್ಬರೂ ಸಂತ್ರಸ್ತೆಯರನ್ನು ಕರೆದುಕೊಂಡು ಬಂದು ನಿವಾಸದಲ್ಲಿ ಎಲ್ಲೆಲ್ಲಿ ಅವರ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದ್ರ ಬಗ್ಗೆ ಸ್ಥಳವನ್ನು ಅವರು ತೋರಿಸಿದ ಬಳಿಕ ಆ ಸ್ಥಳವನ್ನು ಮಹಾಜರನ್ನು ಮಾಡ್ಕೊಂಡಿದ್ದಾರೆ. ನೋಡಿ, ಒಂದು ವೇಳೆ ರೂಮಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಆಗಿತ್ತು ಅಂತ ಹೇಳೋದಾದರೆ ಆ ರೂಮ್ನಲ್ಲಿ ಏನೆಲ್ಲ ಇತ್ತು, ಒಂದು ವೇಳೆ ಮಂಚದ ಪಕ್ಕ ಸೋಫಾ ಇತ್ತು ಅಂದರೆ ಸೋಫಾ, ಕರ್ಟನ್ ಇತ್ತು ಅಂದರೆ ಕರ್ಟನ್, ಇದೆಲ್ಲವನ್ನು ಕೂಡ ಅವರು ನೋಟ್ ಮಾಡ್ಕೊಳ್ತಾರೆ. ಇದು ಮಹಾಜರು ನಡೆಯುವಂಥ ಒಂದು ಪ್ರಕ್ರಿಯೆ. ಇದೆಲ್ಲವನ್ನು ಕೂಡ ನೋಟ್ ಮಾಡಿಕೊಂಡು ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅವರನ್ನು ವಿಚಾರಣೆಗೊಳಪಡಿಸಿ ಮನೆಯ ಇಂಚಿಂಚು ಕೂಡ ಜಾಲಾಡಿ ಅಲ್ಲಿ ಏನಾದರೂ ಈ ಒಂದು ಹೇಳಿಕೆಯ ಆಧಾರದ ಮೇಲೆ ಎವಿಡೆನ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಲಭ್ಯವಾಗಿದೆ ಆದರೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಈ ಎಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಒಂದು ಪಂಚನಾಮೆಯನ್ನು ಮಾಡಲಾಗುತ್ತೆ. ಪಂಚನಾಮೆಯಲ್ಲಿ ನಾವು ಎಷ್ಟೊತ್ತಿಗೆ ಬಂದ್ವಿ, ಯಾವ ವಿಳಾಸದಲ್ಲಿ ಎಷ್ಟು ತಂಡ ಬಂದು ಯಾರೆಲ್ಲ ಇಲ್ಲಿ ಸಾಕ್ಷಮದಲ್ಲಿ ನಾವು ಮಹಾಜರನ್ನು ಮಾಡಿದ್ವಿ ಅಂತೇಳಿ ಕಂಪ್ಲೀಟಾಗಿ ಪಂಚನಾಮೆಯಲ್ಲಿ ಅದನ್ನು ಉಲ್ಲೇಖ ಮಾಡಿ ಪಂಚನಾಮೆಯಲ್ಲಿ ಸಾಕ್ಷ್ಯಾಧಾರಗಳ ಸಹಿಯನ್ನು ಕೂಡ ಪಡೆದುಕೊಂಡು ಆ ಒಂದು ಪ್ರತಿಯನ್ನು ಸಂಬಂಧಪಟ್ಟಂಥವ್ರಿಗೆ ಕೊಡ್ತಾರೆ. ಮತ್ತೊಂದು ಕಾಪಿಯನ್ನು ಅವರೇ ಇಟ್ಟುಕೊಂಡು ಇಲ್ಲಿಂದ ತೆರಳುವಂಥದ್ದು ಈ ಒಂದು ಪ್ರಕ್ರಿಯೆ. ಈಗ ಬಹುತೇಕ ಈ ಒಂದು ಮಹಾಜರು ಪ್ರಕ್ರಿಯೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದು 10 ರಿಂದ 15 ನಿಮಿಷದಲ್ಲಿ ಈ ಒಂದು ಮಹಾಜರು ಕೂಡ ಮುಕ್ತಾಯ ಆಗುತ್ತೆ. ಇದಾದ ಬಳಿಕ ಇಲ್ಲಿಂದ ಇದೇ ತಂಡ ಹಾಸನದ MP ಕ್ವಾರ್ಟರ್ಸ್ಗೆ ಹೋಗುತ್ತೆ. ಅಲ್ಲೂ ಕೂಡ ಸ್ಥಳ ಮಹಾಜರನ್ನ ಇವತ್ತೇ ಮಾಡಿ ಮುಗಿಸೋದಕ್ಕೆ SIT ತನಿಖಾ ತಂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.